ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಬಿಡ್ತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. DBT ಮುಖಾಂತರ ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ. DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ. ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನು ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂಥ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ. ಇಲ್ಲಿಯವರೆಗೆ 23 ಕಂತುಗಳನ್ನು ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ 5,000 ಇಲ್ಲ ಎಲ್ಲಿ ಬರ್ತಾನೆ ಇಲ್ಲಲ್ಲ, ಏನು ಅವ್ರೇನ ಅಲ್ಲಲ್ಲ 3 ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚದುರ್ಲೋಕದಲ್ಲಿದ್ದಾರೆ ಅವರು, ಕರೆಸ್ಬೇಕಲ್ಲ ಅವ್ರನ್ನ. ಇದು 5,000 ಕೋಟಿ ರಾಜ್ಯದ ಇಲ್ಲಲ್ಲ, ರಾಜ್ಯದ ಜನತೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ. ನಾವು ತಲುಪಿಲ್ಲ ಅಂದಾಗ ಇಲ್ಲ ಕೊಟ್ಟಿದ್ದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ. ಇದು ಸದನಕ್ಕೆ ಅಗೌರವ ಅಲ್ಲ, ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷ. ನೋಡಿ ಎಲ್ಲಿ ಕೊಡ್ತಾರೆ, ಏನು ಅರಿತಾನೆ ಇಲ್ಲ. ಮಂತ್ರಿಗಳು ಹೇಳೋದಲ್ಲ ಸುಳ್ಳೆ ಅಂತ ಆಗೋದ್ರೆ ನಮ್ಮ ಕತೆ ಇಲ್ಲ ಅಧ್ಯಕ್ಷ. ದಯವಿಟ್ಟು ಅವ್ರು ಕರೆಸಿ ನಾವು ಕರ್ಸೋ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ನಿನ್ನೆ ಕೂಡ ಪ್ರಸ್ತಾಪ ಮಾಡಿ ಮೊನ್ನೆ ಕೂಡ ನಾಯಕರಿಗೆ ಜವಾಬ್ದಾರಿ ನಮ್ಮದೇ ಇದೆ. ನೀವು ಹೇಳೋದೆಲ್ಲ ಸತ್ಯ. ಇಲ್ಲಿ ನಾನು ನಿಂತ್ಕೊಂಡು ನಾನು ಈಗ ಬಂದಾಗ ಮಾತಾಡ್ಲಿಕ್ಕೆ ಆಗೋಯ್ತಿದೆ. ಈಗ ನೀವು ಮಂತ್ರಿಗಳನ್ನು ರಕ್ಷಣೆ ಮಾಡೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ಸದನ ಹೊರಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫೆಬ್ರವರಿ ಮಾರ್ಚ್ ನಾವು ಬಂದು
ಹಳೆ ಪೋಸ್ಟ್ ಆಫೀಸ್ನ ಎಲ್ಲ ನೋಡಿದ್ವಿ. ಮತ್ತು ಅವ್ರು ನಮಗೆ ಪ್ರಪೋಸಲು ಮತ್ತು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದರು. ಲೈಕ್ ಅವರಿಗೆ AC ಬೇಕಾಗಿದೆ, ಡಿಜಿಟಲ್ ಬೋರ್ಡ್ ಬೇಕಾಗಿದೆ, ಮತ್ತು ಪೋಸ್ಟ್ ಮಾಸ್ಟರಿಗೆ ಸಪ್ರೇಟ್ ಡೆಸ್ಕ್ ಅದು ಬೇಕಾಗಿದೆ. ಸೊ ಅವರೆಲ್ಲ ರಿಕ್ವೈರ್ಮೆಂಟ್ಸ್ ಹೇಳಿದರು. ಆ ರಿಕ್ವೈರ್ಮೆಂಟ್ಸ್ ಪ್ರಕಾರ ನಾವು ಕಾಲೇಜಲ್ಲಿ ಹೋಗಿ ನಾವೆಲ್ಲ ಡಿಸೈನ್ ಮಾಡಿದ್ವಿ. ಮೂಡ್ ಬೋರ್ಡು, ಕಾನ್ಸೆಪ್ಟ್ ಶೀಟು, ಮತ್ತು ನಾವೆಲ್ಲ ಡಿಸೈನ್ ಮಾಡಿದ ಮೇಲೆ ಫೈನಲೈಸ್ ಆಗಿ ನಾವು ಸಾಫ್ಟ್ವೇರ್ ಮೇಲೆ ಬಂದ್ವಿ. ಸಾಫ್ಟ್ವೇರಲ್ಲಿ ನಾವು ಆಟೋಕ್ಯಾಡಲ್ಲಿ ಡಿಸೈನ್ ಮಾಡಿದ್ವಿ ಫಸ್ಟು. ಆಮೇಲೆ ಅದು ಅಪ್ರೂವಲ್ ಆಗಿದ್ಮೇಲೆ ನಾವು 3D ರೆಂಡ್ರಿಂಗು ಸ್ಕೆಚಪ್ಪಲ್ಲಿ ಮಾಡಿದ್ವಿ. 3D ರೆಂಡ್ರಿಂಗು ವಾಕ್ ಥ್ರೂ ಎಲ್ಲ ಮಾಡಿ ಇವರಿಗೆ ಫೈನಲ್ ಡಿಸೈನ್ ಕೊಟ್ಟಿದ್ವಿ. ಇವರಿಗೆ ತುಂಬ ಇಷ್ಟ ಆಗಿದ್ದು. Actually, we have worked for the Zenzi post office, and we also have designed for all the walls and the interior also. And we are making it in a Zenzi way so that the students can come here and chill out. We have a coffee express machine also, and we have printer and display also. All the students, it will be very helpful for the students to easily access to it. Thank you. Come visit. And one wall we have given a timeline of post office from which year to which year digital post Indian Post Banking started. So we give a timeline, and one wall we have included Acharya students or Acharya Institute, each full form, each courses. And one wall has been seen. This is a Bangalore map where Bangalore's each important metro, Vidyan Sauda, everything like ISKCON temple, everything we have sketched. So it's a very vibrant place. People can come and spend their time and also avail the postal services all in the digital mode. You can see there's a standee there. They can do their own transactions without the intervention of the postal staff. So this is the kind of transformation which we have given to the campuses. The first one was inaugurated in IIT Delhi. It is very well received, and now it's there all over the country. All the campuses start coming up. This is the first in Karnataka. And this entire ambience of the post office is in the work cafe aesthetics, and it is designed by the students, and this office is opened based on the motto of the students, by the students and for the students. So we wanted to relate with the younger generation, relate the department's products and services to the younger generation. And this is the very first office. We will have more offices coming up in Karnataka across various institutions. ಹರೆಯ ಈ 33 ವರ್ಷಗಳ ಅಲ್ಲಿ ನಮ್ಮ ಪುಸ್ತಕ ಪ್ರಾಧಿಕಾರ 9 ಅಧ್ಯಕ್ಷರುಗಳನ್ನು ಈಗಾಗಲೇ ಕಂಡಿದೆ. ನಾನು 10ನೇ ಅಧ್ಯಕ್ಷ. ಮೊದಲ ಅಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ ಸಾಹಿತಿಗಳಾದಂಥ LS ಶೇಷಗಿರಿರಾವ್ ಅವರು. ಅವರ ಮೊದಲ ಅಧ್ಯಕ್ಷ ಸ್ಥಾನದಲ್ಲಿ ಇದು ಅಸ್ತಿತ್ವಕ್ಕೆ ಬಂತು. ಈ 9 ಅಧ್ಯಕ್ಷರುಗಳು ಕೂಡ ಬಹಳ ಜವಾಬ್ದಾರಿಯಿಂದ, ಬಹಳ ಪ್ರೀತಿಯಿಂದ, ಅವರದೇ ಆದ ಕನಸು ಕಲ್ಪನೆಗಳಿಂದ ನಮ್ಮ ಪ್ರಾಧಿಕಾರವನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ. ಈ ಮೊದಲಿಗೆ ಹೇಳೋದಂದ್ರೆ, ಈ ನಮ್ಮ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೆಯಲ್ಲ, ಅದು ಬಹಳ ಒಂದು ವಿಶಿಷ್ಟ ಇದು ಅಕಾಡೆಮಿಗಳಿವೆ ಸರ್ಕಾರದಲ್ಲಿ, ಬೇರೆ ಬೇರೆ ಪ್ರಾಧಿಕಾರಗಳು, ಅದು ಎಲ್ಲದಕ್ಕಿಂತ ಒಂದು ವಿಶೇಷವಾಗಿ ಒಂದು ಕಲ್ಪನೆಯಿಂದ ರೂಪುಗೊಂಡಿದ್ದು ನಮ್ಮ ಪುಸ್ತಕ ಪ್ರಾಧಿಕಾರ. ನಮಸ್ಕಾರ.
धन्यवाद सभापति जी। मैं माननीय सदस्य को आभार व्यक्त करता हूं। उन्होंने एक महत्वपूर्ण बिंदु उठाया है कि आधारिक संरचना क्या है, ताकि जो स्पेशल नीड के बच्चे हैं, आइडेंटिफाइड हैं, जिनकी पहचान हो गई है, वो स्कूल में जा सके और उनके लिए सुलभ शिक्षा की सुविधा मिल सके। इसी पे हमने जोर दिया है। NEP भी हमें ये देता है और इसलिए अभी जो आंकड़ा है लगभग 14,71,000 स्कूल जो देश भर के हैं, जो यूडाइस का डेटा है उसमें 11,64,000 स्कूलों में रैम्प्स, साथ ही रैम्प के साथ साथ हैंड रेल और जो स्पेशल नीड्स के बच्चे हैं उनके लिए स्पेशल टॉयलेट्स का निर्माण, इस पे हम प्राथमिकता के अनुरूप फंडिंग करते हैं। समग्र शिक्षा में स्टेट्स के प्रयासों को सपोर्ट करते हैं। कमी आएगी, खत्म हो जाएगी। GST के साथ भी इसका ये जोड़ने के कारण जो किसी प्रकार की चोरी करने के बाद GST में भी पकड़े जाएंगे, तो एक प्रकार से पूरी सिस्टम को ट्रांसपेरेंट और करप्शन फ्री, और इससे सरकार की रॉयल्टी सरकार को मिलेगी उसकी, और जहां विशेष रूप से हमारे मिनरल्स है उसका काउंटिंग भी हो जाएगा कि कौन से मिनरल के कितने ट्रक गए हुए हैं, और वाहन नाम का हमारा जो रिकॉर्ड है उसके ऊपर पूरा एग्जैक्टली इसके बाद मिल जाएगा। अब सवाल ये आया कि सुप्रीम कोर्ट ने एक प्राइवेसी लॉ के अंदर एक जजमेंट दिया था कि कौन कहाँ गया, कहाँ से जा रहा, ये जो इन्फॉर्मेशन है ये अगर ओपन होगी तो उसके लिए उसके फंडामेंटल राइट्स का वायोलेशन होगा क्या। तो हमने चीफ जस्टिस ऑफ इंडिया रिटायर्ड उनका ओपिनियन लिया और उसके आधार पर ये रिकॉर्ड हमने रखा है, और इसलिए मुझे लगता है कि सब राज्यों में लग जाएगा, सब जगह लग जाएगा। राज्य सरकार का रेवेन्यू बढ़ेगा, भारत सरकार का रेवेन्यू बढ़ेगा, चोरी समाप्त होगी, पेट्रोल डीजल में कम से कम 1,000-1,500 करोड़ बचत हो जाएगी, लोगों का समय बचेगा, और सबसे अच्छी बात है पर्यावरण की भी रक्षा होगी। ये अच्छी तरह से ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.